ನಮ್ಮ ಬ್ರಹ್ಮಾಂಡ, ನಮ್ಮ ವಿಶ್ವ, ಪಾತಾಳ ಲೋಕಗಳ ಅಧ್ಯಯನವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಸುತಳ ಲೋಕ, ವಿರಾಟ್ ರೂಪಿ ಪರಮಾತ್ಮನ ಮೊಣಕಾಲಿನ ಚಿಪ್ಪುಗಳಿರುವ ಪ್ರದೇಶದಿಂದ ಸುತಲ ಲೋಕವು ಹುಟ್ಟಿರುತ್ತವೆ. ವಿರಾಟ್ ರೂಪಿ ಪರಮಾತ್ಮನ ದೇಹದ ಮೊಣಕಾಲಿನ ಚಿಪ್ಪು, ಆ ಪ್ರದೇಶದಿಂದ ಈ ಸುತಲ ಲೋಕ ಹೊರಟಿರುತ್ತದೆ. ಬಲಿಚಕ್ರವರ್ತಿಯು ಈ ಲೋಕದಲ್ಲಿದ್ದುಕೊಂಡು ಇಂದ್ರ ಪದವಿಯನ್ನು ಅನುಭವಿಸುತ್ತಲಿದ್ದಾನೆ. ಬಲಿಚಕ್ರವರ್ತಿ ಸದ್ಯಕ್ಕೆ ಅಲ್ಲಿದ್ದಾನೆ. ಸಾಕ್ಷಾತ್ ಪರಮಾತ್ಮನೇ ಬಲಿಚಕ್ರವರ್ತಿಯ ಅರಮನೆಗೆ ದ್ವಾರಪಾಲಕನಾಗಿದ್ದಾನೆ. ಬಲಿಚಕ್ರವರ್ತಿಯು ಮುಂದಿನ ಮನ್ವಂತರಕ್ಕೆ ಇಂದ್ರ ಪದವಿಯನ್ನು ಪಡೆಯುತ್ತಾನೆ. ಈಗ ಪುರಂದರ ಅಂತಕ್ಕಂಥ ಇಂದ್ರ ಇದ್ದಾನೆ. ಅವನು ರಿಟೈರ್ ಆದ ಮೇಲೆ, ಈ ಮನ್ವಂತರ ಮುಗಿದ ಮೇಲೆ ಮುಂದಿನ ಮನ್ವಂತರಕ್ಕೆ ಬಲಿಚಕ್ರವರ್ತಿಯು ಇಂದ್ರ ಪದವಿಯನ್ನು ಪಡೆಯುತ್ತಾನೆ. ಒಂದೊಂದು ಜೀವಿಗಳಿದ್ದಾವೆ, ಆಯಾ ಕೆಟಗರೀಸ್, ಒಂದೊಂದು ಕೆಟಗರಿ ಜೀವಿಗಳಿಗೆ ಒಂದೊಂದು ಪದವಿ ಸಿಗ್ತದೆ. ಈ ನಾನು ಮನುಷ್ಯೋತ್ತಮ ಇದ್ದೇನೆ, ಮನುಷ್ಯ ಇದ್ದೇನೆ, ನನಗೆ ಇಂದ್ರ ಪದವಿ ಸಿಗಬೇಕಂದ್ರೆ ಇಲ್ಲ. ಯಾಕೆಂದರೆ ನನ್ನ ಜೀವದ ಕೆಟಗರಿನೇ ಆಗಿದೆ. ಹಾಗೆ ಆ ಒಂದು ಇಂದ್ರ ಪದವಿಗೆ ಯೋಗ್ಯರಾದಂಥ ಅನೇಕ ಜೀವರಿದ್ದಾರೆ. ಸರತಿ ಮೇಲೆ ಅವರಿಗೆ ಒಂದೊಂದು ಮನ್ವಂತರ ಮುಗಿದಂಗೆಲ್ಲ ಆ ಪದವಿ ಸಿಗ್ತದೆ. ಈಗ ಇದ್ದವ್ರು ಏನಾಗ್ತಾರೆ, ಆ ಮನ್ವಂತರ ಮುಗಿದ ಮೇಲೆ ರಿಟೈರ್ ಆಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಚೆನ್ನಾಗಿ ನೋಡ್ಬೋದು ಸುತಳ ಲೋಕದ ಸ್ಥಿತಿ, ಕನ್ನಡಿಯಂತಿಪ್ಪದು ಜಾನುಮಂಡಲ ದ್ವಯದಿ ಭಿನ್ನಣದಿಂದಲೇ ಪುಟ್ಟಿತು ನೋಡು. ಸಂಪನ್ನ ಸತ್ಕೀರ್ತಿ ಪ್ರತಾಪ ಸಜ್ಜನ ಮಣಿ ಪುಣ್ಯ ಶ್ಲೋಕ ಬಲಿಚಕ್ರವರ್ತಿ ಮಹಾಧನ್ಯನು ಕಾಣೋ. ವಾಮನ ರೂಪ ಕೃಷ್ಣಗೆ ತನ್ನ ಮಸ್ತಕವಿತ್ತು ದಾನವಾಂತಕನ ಕಾರುಣ್ಯ ಸಂಪಾದಿಸಿ ಇಂದ್ರ ಪದವಿ ಪಡೆದ. ಇನಿತು ಧ್ಯಾನಿಸಿರೋ ವಿಜಯ ವಿಠ್ಠಲನು ಪ್ರಸನ್ನನಾಗುವ ಬಿಡದೆ ಭಕುತಿಗೆ ಒಲಿದು. ವಿಜಯದಾಸರ ಈ ಸುಳಾದಿ, ಇವೆಲ್ಲ ಸೃಷ್ಟಿಪಕರಣ ಸುಳಾದಿಗಳ ಒಂದು ಗುಂಪಿನಲ್ಲಿ, ಕ್ಲಸ್ಟರ್ದಲ್ಲಿ ಇವೆಲ್ಲ ಬರ್ತಾವೆ. ವಿಜಯದಾಸರು ವಿಶೇಷವಾಗಿ ಕೊಟ್ಟಿದ್ದಾರೆ. ಸುತಲ ಲೋಕದ ಬಗ್ಗೆ ಇದೊಂದು ವರ್ಣನೆ. ಸುತಲ ಲೋಕ ಹೇಗಿದೆ ಏನು ಅಂತಕ್ಕಂಥ ವಿಚಾರವನ್ನು ನಾವು ಅಲ್ಲಿನೇ ಏನಂದರೆ ಒಂದು ಸುಮ್ಮನೆ ಚಿಕ್ಕದಾದಂಥ ಒಂದು ಚಿತ್ರ ಇದೆ, ಅದರಲ್ಲಿ ನೋಡ್ಬೋದು. ಮೇರು ಪರ್ವತದ ಕೆಳಗಡೆ ಅಂದರೆ ಭೂಲೋಕದ ಏನು 1,00,000 ಯೋಜನ ದಪ್ಪದಾದ ಪ್ಲೇಟ್ ಇದೆಯಲ್ಲ, ಆ ಪ್ಲೇಟ್ನಲ್ಲಿ ಮಧ್ಯದಲ್ಲಿ ಏನಿದೆ ಮೇರು ಪರ್ವತ ಇದೆ, ಅದು ಕೆಳಗಡೆ ಸ್ವಲ್ಪ ಇದೆಯಲ್ಲ, ಆ ಮೇರು ಪರ್ವತದ ಕೆಳಗೆ ಅಂಟೆಗೊಂಡಂತೆ 7 ಪಾತಾಳ ಲೋಕಗಳಿವೆ. ಇವೆಲ್ಲ 7 ಲೋಕಗಳು ಕೂಡ ಏನಿರೋದಂದರೆ ಭೂಲೋಕದ 1,00,000 ಯೋಜನ ದಪ್ಪದಾದ ಪ್ಲೇಟ್ ಒಳಗಡೆ ಅದು ಮೇರು ಪರ್ವತದ ಕೆಳಗೆ. ಇವೆಲ್ಲದರ ಕೆಳಗೆ ಏನಪ್ಪ ಅಂದ್ರೆ ಅಷ್ಟದಿಗ್ಗಜರಿದ್ದಾರೆ. ಅದರ ಕೆಳಗೆ ಮತ್ತೆ ಘನೋದಕ. ಅಲ್ಲಿಗೆ ಆ 1,00,000 ಯೋಜನ ಪ್ಲೇಟ್ ಮುಗೀತು. ಕೆಳಗೆ ಸಂಪೂರ್ಣವಾಗಿ ಘನೋದಕ ಇದೆ. ವಿತಳ ಲೋಕ, ಮಯಸುತನಾದ ಬಲನಿಂದ ಈ ಲೋಕವು ಶೃಂಗಾರವಾಗಿದೆ. ವಿರಾಟ್ ರೂಪಿ ಹರಿಯ ತೊಡೆಯಿಂದ ಈ ಲೋಕದ ಉತ್ಪತ್ತಿ. ವಿರಾಟ್ ರೂಪ ಹರಿಯ ತೊಡೆಯಿಂದ ಈ ಲೋಕದ ಉತ್ಪತ್ತಿ. ಮಯಸುತನಾದ ಬಲನು 96 ಬಗೆಯ ಮಾಯಾವಿದ್ಯೆಗಳಲ್ಲಿ ನಿಪುಣನಾಗಿದ್ದು ತನ್ನ ಜನರೊಡನೆ ಸುಖದಿಂದ ಇಲ್ಲಿ ವಾಸವಾಗಿದ್ದಾನೆ. ಏನಿದೆ ಮಯಾಸುರ ಇದನ್ನು ರಾಕ್ಷಸರ ಮತ್ತು ದೇವತೆಗಳಿಗೂ ವಿಶೇಷವಾಗಿ ಅವನು ಒಂದು ರೀತಿ ಆರ್ಕಿಟೆಕ್ಟು ಹೌದು, ಸಿವಿಲ್ ಇಂಜಿನಿಯರ್ ಹೌದು. ದೊಡ್ಡ ದೊಡ್ಡ ಪಟ್ಟಣಗಳನ್ನು, ದೊಡ್ಡ ದೊಡ್ಡ ಭವನಗಳನ್ನು ಕ್ಷಣಾರ್ಧದಲ್ಲಿ ನಿರ್ಮಿಸಿಕೊಡ್ತಾನೆ. ಅವನು 96 ಮಾಯಾವಿದ್ಯೆಗಳಲ್ಲಿ ನಿಪುಣನಾಗಿದ್ದಾನೆ. ಮಾಯಾವಿದ್ಯೆ ಅದೊಂದು ದೊಡ್ಡ ವಿಶೇಷವಾದ ವಿದ್ಯೆ. ಅದು ಮಾಯೆ ಅಂದರೆ ಪೂರ್ತಿ ಮಾಯೆ ಅನ್ಕೋಬಾರ್ದು. ಮಾಯಾವಿದ್ಯೆಯನ್ನು ಕಲಿತು ನಿಜವಾಗಿಯೂ ಬಿಲ್ಡಿಂಗ್ ಕಟ್ಬೋದು. ಹಾಗೆ ಅದಕ್ಕೊಂದು ಲೈಫ್ ಸ್ಪ್ಯಾನ್ ಕೊಟ್ಟಿರ್ತಾನೆ. ಬಲನು ಆಕಳಿಸಿದಾಗ ಅವನ ಬಾಯಿಯಿಂದಲೇ ಜನಿಸಿರುವ ಅನೇಕ ಮುಶ್ಚಲಿ ನಾರಿಯರು ಪುರುಷರೊಡನೆ ಸುಖವಾಗಿದ್ದು ಕ್ರೀಡಿಸುತ್ತಾರೆ. ಇಲ್ಲಿ ಓನ್ಲಿ ಎಂಜಾಯ್ಮೆಂಟ್ ಅಷ್ಟೇ, ಲೈಫ್ ಎಂಜಾಯ್ಮೆಂಟಲ್ಲಿ ಅವರು ಆ ರೀತಿ ಪಡ್ಕೊಂಬಂದಿರ್ತಾರೆ ಎಂಜಾಯ್ಮೆಂಟ್ ಮಾಡಲಿಕ್ಕೆ. ರುದ್ರದೇವರು ಈ ಲೋಕದಲ್ಲಿ ಆಟಕವೆಂಬ ನದಿಯ ಬಯಲಿನಲ್ಲಿ ತನ್ನ ಪರಿವಾರದಿಂದ ಸೇವೆಯನ್ನು ಕೈಗೊಳ್ಳುತ್ತಾ ಪಾರ್ವತಿ ದೇವಿಯರೊಂದಿಗೆ ಕ್ರೀಡಿಸುತ್ತಾರೆ. ನೋಡಿ, ವಿತಳ ಲೋಕದಲ್ಲಿ ಮಹಾರುದ್ರದೇವರು ಕೂಡ ಇದ್ದಾರೆ. ಬರೀ ಕೈಲಾಸ ಲೋಕ ಅಂತ ಒಂದೇ ಅಲ್ಲ, ಅವರೆಲ್ಲ ದೇವತೆಗಳು, ತತ್ವಾಭಿಮಾನ ದೇವತೆಗಳು. ಹೈಯೆಸ್ಟ್ ಲೆವೆಲ್ ತತ್ವಾಭಿಮಾನ ದೇವತೆ ರುದ್ರದೇವರು, ಅಹಂಕಾರ ತತ್ವಕ್ಕೆ ಅಭಿಮಾನಿ. ಅವರು ಅನೇಕ ಲೋಕಗಳಲ್ಲಿ ಇರ್ತಾರೆ. ಕೆಲವೊಂದು ಪ್ರಸಿದ್ಧ ಆಗಿವೆ, ಕೆಲವೊಂದು ಪ್ರಸಿದ್ಧ ಆಗಿ ಅಂದರೆ ಗೊತ್ತಿಲ್ಲ. ಪ್ರಸಿದ್ಧ ಅಂದರೆ ನಮಗೆ ಗೊತ್ತಿಲ್ಲ ಅಷ್ಟೇ. ಕೆಲವು ಪುಸ್ತಕಗಳಿರ್ತವೆ, ಕೆಲವೊಂದು ಗುಪ್ತವಾಗಿರ್ತವೆ. ಇಲ್ಲಿ ಕೂಡ ವಿತಳ ಲೋಕದಲ್ಲಿ ವಿಶೇಷವಾಗಿ ರುದ್ರದೇವರಲ್ಲಿದ್ದಾರೆ. ಪಾರ್ವತಿ ದೇವತೆಗೆ ಆಟಕ ನದಿಯ ಬಯಲಿನಲ್ಲಿ, ಆಟಕ ನದಿ ಅಂತಕ್ಕಂಥದ್ದು ಬಂಗಾರವನ್ನೇ ಕೊಡ್ತಕ್ಕಂಥ ನದಿಗಳು ಅವೆಲ್ಲ. ಅದು ಮೇಲೆ ಬಂಗಾರದ ನೊರೆತಿಯಲ್ಲಿ ಬರ್ತದೆ, ಬಂಗಾರ ಇರ್ತದೆ ಅಲ್ಲಿ.
ಈ ಲೋಕದ ನಿವಾಸಿಗಳು 10,000 ಆನೆಗಳ ಬಲವನ್ನು ಹೊಂದಿರ್ತಾರೆ ನೋಡ್ರಿ. ಇತರ ಲೋಕದ ನಿವಾಸಿಗಳು ಎಷ್ಟು ಸ್ಟ್ರಾಂಗ್ ಅಂದರೆ 10,000 ಆನೆಗಳ ಬಲ ಪ್ರತಿಯೊಬ್ಬನಿಗೂ ಇರ್ತದೆ. ಅವರೆಲ್ಲ ಹಾಟಕ ನದಿಯ ಜಲಪಾನದಿಂದ ಆನಂದವನ್ನು ಪಡುತ್ತಾರೆ. ಅಲ್ಲಿ ದೊರೆಯುವ ಹಾಟಕವೆಂಬ ಚಿನ್ನದಿಂದ ಮಾಡಿರುವ ನಾನಾ ಆಭರಣಗಳನ್ನು ಧರಿಸಿರ್ತಾರೆ. ಹಾಟಕ ಚಿನ್ನ ವಿಶೇಷವಾದ ಪ್ಯೂರೆಸ್ಟ್ 24 ಕ್ಯಾರೆಟ್ ಗೋಲ್ಡ್ ಅಂತ. ಇದು ಏನೋ ಅಲ್ವೇ ಅಲ್ಲ. ಇದು ಒಂದು ರೀತಿ ಈ ಜನರಲ್ಲಾಗಿ ಇರತಕ್ಕಂಥ ಪಂಚಭೌತಿಕ ದೇಹದಿಂದ ಇದು ಪಂಚಭೌತಿಕವಾದಂಥ ಎಲಿಮೆಂಟ್ನಿಂದ ಆದಂಥದ್ದು. ಇದು ಏನಂದರೆ ವಿತಳಲೋಕದ್ದು ಬೇರೆ ಟೈಪ್ ಆಫ್ ಪಂಚಭೌತಿಕ ಎಲಿಮೆಂಟ್ಸ್ಗಳು. ಅಂದರೆ ಇದು ಒಂದು ಹೈಯೆಸ್ಟ್ ಪ್ಯೂರು. ಮತ್ತು ಇದರದ್ದು ಏನಂತಂದರೆ ಡೈಮೆನ್ಷನ್ಸ್ ಬೇರೆ ಇರ್ತವೆ. ಆದ್ದರಿಂದ ಅವು ನಮ್ಗೆ ಕಾಣೋದಿಲ್ಲ. ಆ ಡೈಮೆನ್ಷನ್ ಇದ್ದವ್ರಿಗೆ ಕಾಣಲಿಕ್ಕೆ, ಆ ಡೈಮೆನ್ಷನಲ್ಲಿ ಹೋಗಲಿಕ್ಕೆ ಯೋಗ್ಯತೆ ಇರತಕ್ಕಂಥ ಉತ್ತಮರಾದಂಥ ಜೀವಿಗಳಿಗೆ ಮಾತ್ರ ಅದು ಸಾಧ್ಯ, ಕಾಣ್ತವೆ, ಅವ್ರು ಹೋಗ್ಲಿಕ್ಕೆ ಸಾಧ್ಯ. ನಮಗೆ ಈ ಒಂದು ನಾರ್ಮಲ್ ಡೈಮೆನ್ಷನ್ ಏನಿದೆ ಇದು ಅಷ್ಟೇ, ಅಲ್ಲಿ ಮಾತ್ರ ನಾವು ಇರ್ಲಿಕ್ಕೆ ಸಾಧ್ಯ. ಯಾಕಂದರೆ ಆ ಡೈಮೆನ್ಷನ್ ಇರತಕ್ಕಂಥ ಆ ಒಂದು ಕ್ಯಾರೆಕ್ಟರ್ ಇರತಕ್ಕಂಥ ಪಂಚಭೌತಿಕ ವಸ್ತುಗಳಿಂದ ನಮ್ಮ ಭೌತಿಕ ದೇಹ ಆಗಿರೋದ್ರಿಂದ ಇಲ್ಲಿ ಮಾತ್ರ ನಾವು ಫಿಟ್ ಆಗ್ತೇವೆ, ಬೇರೆ ಕಡೆ ನಾವು ಫಿಟ್ ಆಗೋದಿಲ್ಲ. ಇಂದು ಮೋಳಿ ಅಲ್ಲಿ ಹಾಟಕಾಖ್ಯ ನದಿ ಪೊಂದಿ ಪರಿವಾರದಿಂದಲಿ ಒಪ್ಪುತ್ತ ಒಂದೊಂದು ವಾಲಗುವ ಕೈಕೊಳುತ್ತ ಪರ್ವತ ನಂದಿನಿಯ ಕೂಡೆ ಕ್ರೀಡೆ ಆಡುವ ಚಂದವಾಗಿದೆ ನೋಡಿ. ಈ ಜನರು ಆಯುಧ ಸಿಂಧೂರ ಬಲ ಸಮರು ಸಕಲ ಕಾಲ ವೃಂದರಕ ಒಂದೇ ಹಾಟಕ ನದಿಯಲ್ಲಿ ಬಂದು ಪಾವನ ಮಾಡಿ ಹಾಟಕ ಸ್ವರ್ಣ ಒಂದೊಂದು ವಿಚಿತ್ರ ಭೂಷಣವು ಧರಿಸಿ ಗುಣದಿಂದ ಚರಿಸುವರು ಹರಿಸೇವೆಯಲ್ಲಿ ಒಂದನಂತಾನಂತ ರೂಪ ವಿಜಯ ವಿಠಲ ರೇಗಿ ವಂದಿಸಿ ವಿತಳಲೋಕದ ಮಹಿಮೆ ತಿಳಿಯೋ. ವಿತಳಲೋಕದಲ್ಲಿ ಕೂಡ ಆ ರೀತಿ ಪರಮಾತ್ಮನ ಭಜನೆ ಮಾಡ್ತಕ್ಕಂಥವ್ರು ಇದ್ದಾರೆ, ಬರೀ ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ಜನಗಳಿದ್ದಾರೆ. 10,000 ಆನೆಯ ಬಲವುಳ್ಳಂತಹ ಅಲ್ಲಿಯ ಜನರು ಇದ್ದಾರೆ. ನಮಗೆ ಕಾಣೋದಿಲ್ಲದು. ಯಾಕಂದರೆ ಅದರ ಮೆಟೀರಿಯಲಿಸ್ಟಿಕ್ ಫಾರ್ಮೇಷನ್ನೇ ಬೇರೆ, ಅದರ ಡೈಮೆನ್ಷನ್ನೇ ಬೇರೆ, ಅದರ ಭೌತಿಕ ಸ್ಟ್ರಕ್ಚರೇ ಬೇರೆ. ಯಾಕೆ ಕಾಣಲ್ಲ? ಅದಕ್ಕೆ ಅದೃಶ್ಯ ಅಂತ. ಅದೃಶ್ಯ ಅಂದರೆ ಏನಂದರೆ ನಮ್ಮ ಕಣ್ಣಿಗೆ, ನಮ್ಮ ದೇಹಕ್ಕೆ ಅದು ಸೆಟ್ ಆಗೋದಿಲ್ಲ, ನಮ್ಮ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ನಮ್ಮ ದೇಹವನ್ನು ನಾವು ಮಾಡಿಫಿಕೇಷನ್ ಮಾಡ್ತಕ್ಕಂಥ ಶಕ್ತಿ ಇದ್ದರೆ ಆ ಲೋಕಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ. ಅತಳಲೋಕ ಮೇರುವಿನ ಬುಡಕ್ಕೆ ಸರಿಯಾಗಿ ಅತಳಲೋಕವು ಅಂಟಿಕಿರುತ್ತದೆ. ಮೇರುವಿನ ಬುಡದ ಮಧ್ಯಭಾಗದಿಂದ ಸುತ್ತಲೂ ಎಲ್ಲ ದಿಕ್ಕಿನಲ್ಲಿ ತನ್ನ ಮಧ್ಯಭಾಗದಿಂದ 5,000 ಯೋಜನ ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಶಿಲ್ಪಿ ಮಯನ ಸುತನಾದ ಬಲನಿಂದ ಈ ಲೋಕವು ಶೃಂಗರಿಸಲ್ಪಟ್ಟಿದೆ. ವಿರಾಟ್ ರೂಪಿ ಹರಿಯ ನಿತಂಬ ಪೃಷ್ಠದಿಂದ ಈ ಲೋಕದ ಉತ್ಪತ್ತಿ ಆಗಿರುವುದು. ಸರ್ವ ಪ್ರಾಣಿ ಮೃಗ ಜಾತಿಗಳು ಇಲ್ಲಿ ವಿಶೇಷವಾಗಿ ಇರುತ್ತವೆ. ಅತಳಲೋಕ ಸರ್ವ ಮೃಗ ಪಶು ಜಾತಿ ಉತ್ಪತ್ತಿ ಕಾಣೋ. ಶ್ರೋಣಿ ದೇಶದಿಂದ ಅಲ್ಲಿಗೆ ಅತಿ ಮೋದದಿಂದ ನಾನಾ ಪರಿ ಉನ್ನತ ಕ್ರೀಡೆಯಾಡೆ ಆಡುವ ದೈತ್ಯ ದನವ ಕದ್ರುವೇ ಸುತರು ಮಿಗಿಲಾದವರು ತಮ್ಮ ನಿಜನಾರೆ ಸುತ ಬಂಧುಗಳು ಬಳಗ ಕೂಡ ಹೆರಯ್ಯ ಲೇಸಾಗಿ ಚ್ಯುತಿದೂರ ವಿಜಯ ವಿಠಲರಯ್ಯ ಆತ್ಮನೋದೆಂದು ಅತಳಲೋಕವನ್ನು ಧ್ಯಾನ ಮಾಡೋ ಮನುಜ. ನಾವು ಅತಳಲೋಕದ ಧ್ಯಾನವನ್ನು ನಾವು ಮಾಡಬೇಕು. ಏನಪ್ಪ ಅಂದ್ರೆ ಶಿಲ್ಪಿ ಮಯನ ಸುತನಾದ ಬಲನಿಂದ ಈ ಲೋಕವು ಇದೆ. ಕ್ರೀಡೆಯ ದೈತ್ಯ ದಾನವ ಕದ್ರುವೇ ಸುತರು. ದೈತ್ಯ ದಾನವರು ಎಲ್ಲ ಇಲ್ಲಿ ಕದ್ರುವಿನ ಮಕ್ಕಳು ಇಲ್ಲೆಲ್ಲ ಇದ್ದಾರೆ. ಪರೀಕ್ಷಿತ ಮಹಾರಾಜನನ್ನು ಕುರಿತು ಶುಕಮುನಿಗಳು ಹೇಳುತ್ತಾರೆ, ಬಿಲ ಸ್ವರ್ಗಗಳೆನ್ನಬಹುದಾದ ಈ ಪಾತಾಳದ ಲೋಕಗಳಲ್ಲಿ ಮಹಾಮಾಯಾವಿಯಾದ ಮಯನಿಂದ ನಿರ್ಮಿತಗಳಾದ ಅನೇಕ ಪಟ್ಟಣಗಳಿವೆ. ಭಾಳ ದೊಡ್ಡ ಪಟ್ಟಣಗಳಿವೆ. ಅವೆಲ್ಲ ಹೇಳೋದಿಲ್ಲ. ಅವೆಲ್ಲ ಎಷ್ಟು ಸ್ವಲ್ಪ ಸುಮ್ಮನೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಷ್ಟೇ. ಭಾಳ ವಿಶೇಷವಾದಂತಹ ಪಟ್ಟಣಗಳಿವೆ. ಅಲ್ಲಿ ವಿವಿಧ ಮಣಿಗಳಿಂದ ಕೂಡಲ್ಪಟ್ಟ ವಿಶೇಷವಾದ ಮಂದಿರಗಳು, ಪ್ರಾಕಾರಗಳು, ಗೋಪುರಗಳು, ಸಭಾಭವನಗಳು, ಪೂಜಾಸ್ಥಾನಗಳು, ಯಜ್ಞಶಾಲೆಗಳು, ಅನೇಕ ಬೃಹತ್ವನಗಳು ಇರುತ್ತವೆ. ನಾಗರು, ಅಸುರರು, ಶುಕ, ಶಾರಿಕಾದಿ ಪಕ್ಷಿಗಳು, ಲೋಕನಾಯಕರ ಗ್ರಹಗಳಿಂದ ಈ ಅಧೋಲೋಕಗಳು ಶೋಭಿಸುತ್ತವೆ. ಸಾಮಾನ್ಯ ಅಲ್ಲವು. ಈ ಲೋಕಗಳಲ್ಲಿ ಹಗಲು ರಾತ್ರಿಗಳ ಎಣಿಕೆಯಿಂದ ಆಯುರ್ಮಾನ ಮುಗಿದು ಹೋಗುವುದು ಎನ್ನುವ ಭಯವಿಲ್ಲ. ಒಂದು ಹಗಲು ಕಳೀತು, ಒಂದು ರಾತ್ರಿ ಕಳೀತು, ಇನ್ನು ಆಯುಷ್ಯ ಮುಗಿದೋಯ್ತು ಅಂತ ಇಲ್ಲವೇ ಇಲ್ಲ. ಯಾಕಂದರೆ ಹಗಲು ರಾತ್ರಿಗಳನ್ನು ಉಂಟು ಮಾಡುವ ಸೂರ್ಯನ ಪ್ರಕಾಶವು ಅಲ್ಲಿ ಇರುವುದಿಲ್ಲ. ಅಂದರೆ ಅಲ್ಲಿ ಮೆಜರ್ಮೆಂಟ್ ಆಫ್ ಲೈಫ್ ಸ್ಪ್ಯಾನ್ ಬೇರೆಯೇ. ಅಲ್ಲಿಯ ಒಂದು ಆಯುಷ್ಯವನ್ನು ನಿಗದಿ ಮಾಡ್ತಕ್ಕಂಥ ಸಮಯದ ಒಂದು ಪರಿಮಿತಿನೇ ಬೇರೆ. ಸೂರ್ಯಚಂದ್ರನ ಮೇಲೆ ಅದು ನಿರ್ಭರ ಆಗಿರುವುದಿಲ್ಲ. ಪಾತಾಳಾದಿ ಲೋಕಗಳಲ್ಲಿರುವ ಮಹಾನ್ ಬಲಶಾಲಿ ನಾಗರುಗಳು, ಶಿರೋಮಣಿಗಳು ಅಲ್ಲಿರುವ ಕತ್ತಲೆಲ್ಲ ಓಡಿಸಿಬಿಡುತ್ತೆ. ಅಂದರೆ ಸಿಕ್ಕಾಪಟ್ಟೆ ನಾಗರುಗಳಿವೆ, ಬಲಶಾಲಿಗಳಿದ್ದಾರೆ. ಅವರ ಮೇಲೆ ಎಡೆ ಮೇಲೆ ಏನು ಶಿರೋಮಣಿಗಳಿವೆ, ಅವ ಒಂದು ವಜ್ರ ವೈಡೂರ್ಯ ಏನಿವೆ, ಶಿವರತ್ನಗಳೇನಿವೆ, ಅದರ ಒಂದು ಬೆಳಕೆ ಅಲ್ಲಿ ಇರೋದರಿಂದ ಅಲ್ಲಿ ಕತ್ತಲು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ.
24 ಅವರ್ಸೇ ಬೆಳಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಪಾತಾಳದ ಲೋಕಗಳ ಮಹಿಮೆಯನ್ನು ನಾವು ವಿಶೇಷವಾಗಿ ಕೇಳಿ ಅದು ಪರಮಾತ್ಮನ ಸೃಷ್ಟಿಯ ಒಂದು ವಿಶೇಷತೆ ಅಂತ ತಿಳ್ಕೊಂಡು ನಾವು ಅದನ್ನು ನೆನೆಸಿಕೊಂಡರೆ, ಇವುಗಳ ವಿಚಾರಗಳನ್ನು ನಾವು ಮಾಡಿದರೆ ನಮಗೆ ಮಹಾಪುಣ್ಯ ಲಭ್ಯ. ನಾವು ಮುಂದೆ ಸಂಸಾರ ಬಂಧನದಿಂದ ಪಾರಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ವಿಚಾರ ಮಾತ್ರ ಇಲ್ಲಿ. ಲೌಕಿಕ ವಿಚಾರದಿಂದ ನಾವು ಇದನ್ನು ಅಧ್ಯಯನ ಮಾಡಬಾರ್ದು. ಪರಮಾತ್ಮನ ವಿಶೇಷ ಸೃಷ್ಟಿ ಇದೆ. ಹೇಗೆ ಭೂಮಿಯ 1,00,000 ಪ್ಲೇಟ್ನಲ್ಲಿ ಒಳಗಡೆ ಮೇರು ಪರ್ವತನ ಕೆಳಗಡೆ 7 ಹೇಗೆ ಪಾತಾಳದ ಲೋಕಗಳು ಇವೆ, ಆ ಲೋಕಗಳಲ್ಲಿ ಯಾವ ರೀತಿ ವಿಶೇಷತೆ ಇದೆ, ಹೇಗೆ ಬೆಳಕು ಇದೆ, ಅಲ್ಲಿ ಯಾರೆಲ್ಲ ಮಹನೀಯರಿದ್ದಾರೆ, ಯಾರೆಲ್ಲ ರಾಕ್ಷಸರು ಇತ್ಯಾದಿಗಳಿದ್ದಾರೆ, ಪರಮಾತ್ಮನ ಸೃಷ್ಟಿ ಇದು ಅಂತಕ್ಕಂಥ ವಿಚಾರದಿಂದ ನಾವು ಅಧ್ಯಯನವನ್ನು ಮಾಡಬೇಕು. ಮತ್ತೆ ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.